ಚಂದನ್ ಅವ್ರು ನೋಡಿ ಅವ್ರ ಗರ್ಲ್ ಫ್ರೆಂಡು ಕೊಡೋಕ್ಕೆ ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕೊಡ್ತೀಯಪ್ಪ, ಕೊಡ್ತೀಯಾ, ಇದೆಲ್ಲ ಕೊಡ್ತೀಯಾ, ಆಮೇಲೆ ನೋಡೋದು ನಿನಗಿದೆ. ಹುಡುಗಿರಿಂದ ಬೀಳ್ತೀರಾ ನೀವೆಲ್ಲ. ಓಹೋ, ಇದೆಲ್ಲ ಇದೆ ಸ್ಕೂಟಿ ಅಂತ ಫ್ರಿಜ್ ಮ್ಯಾಗ್ನೆಟು. ಬನ್ನಿ ಶಾಪಿಂಗ್ ಹಿಂಗೆ ನೋಡಿಕೊಂಡು ಟುವರ್ಡ್ಸ್ ಎಕ್ಸಿಟ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಪಾಟ್ಗೆ ಹೋಗೋಣ. ಅದೇ ಇಲ್ಲೊಂದು ಮ್ಯೂಸಿಯಂ ಥರ ಬಂದಿದ್ದೀವಿ. ಎಲ್ಲ ಆ್ಯಕ್ಟಿವಿಟಿ ಒಂದು 300 ರುಪೀಸ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಗ್ರೀನ್ ಮ್ಯಾಟ್ ಸ್ಟುಡಿಯೋ, 5D ಥಿಯೇಟ್ರ್, ಫಿಶ್ ಅಕ್ವೇರಿಯಂ, ಮ್ಯಾಕ್ಸ್ ಮ್ಯೂಸಿಯಂ, ಟಾಯ್ಕಾರ್ ಮ್ಯೂಸಿಯಂ ಎಲ್ಲ. ಇದು ನಾವು ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರನೇ ಇದೆ, ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ. ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಟೆಲಿಸ್ಕೋಪು ನೋಡ್ದಂಗಿತ್ತು. ಟೆಲಿಸ್ಕೋಪು ಫಸ್ಟ್ ನಾವು ಟೆಲಿಸ್ಕೋಪ್ ನೋಡೋಣ. ಇಲ್ಲಿಂದ ಏನು ಕಾಣಿಸುತ್ತೆ ಅಂತ ನನಗೂ ಗೊತ್ತಿಲ್ಲ. ಏನು ಕಾಣಿಸ್ತಾ ಇದ್ದಪ್ಪ? ಸ್ನಾನ ಮಾಡ್ತಿದ್ದಪ್ಪ. ಓಹ್ ಮೈ ಗಾಡ್, ಏಯ್ ಏನ್ರಿ ನೀವು? ಓಹೋ, ಈ ಟೆಲಿಸ್ಕೋಪಿಂದ ಎಲ್ಲ ವೀಕ್ಷಣೆ ನಡೀತಾ ಇದೆ. ಬನ್ನಿ, ಟೆಲಿಸ್ಕೋಪಿಂದ ಏನು ಕಾಣಿಸುತ್ತೆ ಅಂತ ನಾನು ಕ್ಯಾಮ್ರಲ್ಲಿ ತೋರ್ಸೋಕ್ಕಾಗಲ್ಲ, ನೀವೇ ಬಂದು ನೋಡಬೇಕು. ಟೆಲಿಸ್ಕೋಪ್ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ. ಇದು ಯಾವುದೋ ಒಂದು ಸ್ಕೇರಿ ಹೌಸಿಗೆ ಬಂದಿದ್ದೀವಿ. ಹೆಂಗಮ್ಮ ಹೋಗೋದು? ಬನ್ನಿ, ಇಲ್ಲಿ ಇಲ್ಲೇನಾ? ನಡೀರಿ ಹೋಗೋಣ. ಲೆಟ್ಸ್ ಗೋ. ಸ್ಕೇರಿ ಹೌಸ್ ಅಂತೆ, ಹೆಂಗಿರುತ್ತೆ ನೋಡೋಣ ಬನ್ನಿ. ಏ ಇಲ್ಲ ಗುರು, ಇಲ್ಲಿ ಹಂಗೆ ಕಾಣುತ್ತೆ ಅಷ್ಟೇ. ನಡಿ ಇದೆಯಲ್ಲ ಬಟ್ ಇವ್ರ ಲೈಟ್ ಸ್ವಲ್ಪ ಆದ್ರೆ ಲೇ ಇಲ್ಲಿ ಯಾರು ವರ್ಕಿಂಗೇ ಇಲ್ಲ ಅನ್ಸತ್ ಗುರು. ಬ್ರೋ ಅಲ್ಲಿ ಕೇಳಿ ಬ್ರೋ, ಮೇಲೆ ಒಬ್ರು ಯಾರು ಕರೀರಿ ಬ್ರೋ. ಫುಲ್ ಸ್ಕೇರಿ ಹೌಸ್. ಅಮಿತ್ ಅವ್ರು ನುಗ್ತಾ ಇದ್ದಾರೆ. ಬನ್ನಿ ಸ್ಕೇರಿ ಹೌಸ್ ನೋಡ್ಕೊಂಡು. ಹಂಗೆ ಇಲ್ಲಿ ಏನಿಲ್ಲ, ರಶಿಯಲ್ಲ, ಹಂಗೆ ಹೋಗ್ಬಿಡೋಣ. ಇಲ್ಲೊಂದು ಅಕ್ವೇರಿಯಂ ಬೇರೆ ಇದೆ. ಇಲ್ಲಿ ಫಿಶ್ಗಳೆಲ್ಲ ನೋಡ್ಬೋದು. ಸುಮ್ಮನೆ 300 ರೂಪಾಯಿ ನಮಗೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡೋಣ. 300 ರೂಪಾಯಿ ಇಸ್ಕೊಂಡು ವ್ಯಾಕ್ಸ್ ಸ್ಟುಡಿಯೋ ಇದೆ, ಅದಿದೆ. ಸಂಜಯ್ ಅವರು ಅದನ್ನು ಹೇಳಿದ್ದಾರೆ, ಥ್ಯಾಂಕ್ ಯು. ಫಿಶ್ ಇದು ಜೈಂಟ್ ಗೊರಾಮಿ. ಈ ಅಕ್ವೇರಿಯಂ ಅದು ಏನು ಗುರು, ಸುಮ್ಮನೆ ಸ್ಕ್ಯಾಮ್ ಅಲ್ವಾ ಅನಿಸ್ತಾ ಇದೆ. ಇಲ್ಲಿ ಹೋಗಿ ನೋಡೋಣ, ಯಾವುದೋ ಒಂದು 5D ಎಕ್ಸ್ಪೀರಿಯನ್ಸ್ ಇದೆ ಅಂತೆ, ಅದಕ್ಕೆ ಹೋಗೋಣ. ತುಂಬ ಔಟ್ರೈಟ್ ಸ್ಕ್ಯಾಮ್ ಆಗಿದ್ದೀವಿ ಇಲ್ಲಿ ಅಂತ ಕನ್ಫರ್ಮ್ ಆಯಿತು. 300 ರೂಪಾಯಿ ಕೊಟ್ಬಿಟ್ಟು ಇನ್ಫಿನಿಟಿ ರೂಮ್ ಅಂತ ಬಂದ್ಬಿಟ್ಟು ಇಲ್ಲೊಂದು ಲೈಟ್ ಇಲ್ಲ, ಏನಿಲ್ಲ. ಸ್ಕ್ಯಾಮ್ ಅಲರ್ಟ್. ಟಿಕೆಟ್ ಇರ್ಕೆ ಬ್ರೋ, ದಿಸ್ ದೇರ್ ಬ್ರೋ. ಆನ್ ದ ಲೈಟ್ಸ್. ಸದ್ಯ ಬಂದ್ರಪ್ಪ, ಸ್ಕ್ಯಾಮ್ ಇಲ್ಲ ಅಂತ ಅನಿಸ್ತಾ ಇದೆ. ನೋಡೋಣ ಬನ್ನಿ, ಮತ್ತೆ ರೀ ಎಂಟ್ರಿ ಕೊಡೋಣ. ಇವಾಗ ರೀ ಎಂಟ್ರಿ. ಕ್ಯಾಮ್ರಾ ರೋಲಿಂಗ್ ಆ್ಯಕ್ಷನ್ ಅಂತ ಹೇಳಿದ್ರು. ಓ ಇದೆ ಗುರು, ಕ್ಲೋಸ್ ಮಾಡ್ತೀನಿ ನೋಡು. ಓ ಇದೆ ಇನ್ಫಿನಿಟಿ ರೂಮು. ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಾಣಿಸ್ತೀರಾ ಅಂತ. ಈ ಎಲ್ಲೆಲ್ಲೂ ನಾನೇ, ಈ ಸಾಂಗ್ ನಾಪ್ಕ ಬರ್ತಾ ಇದೆ ನಂಗೆ. ಇದು ನೋಡಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಆ ಸಾಂಗು ಅಣ್ಣವ್ರ ಸಾಂಗು ನಾಪ್ಕ ಬರ್ತಾ ಇದೆ. ಓ ಕೆಳಗಡೆ ಫುಲ್ಲು ಗುರು, ನಾವೇ ಕಾಣಿಸ್ತೀವಿ ಇಲ್ಲಿ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಬನ್ನಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡುವ. ಇಲ್ಲಿ ಒಂದು ವ್ಯಾಕ್ಸ್ ಮ್ಯೂಸಿಯಂ ಬೇರೆ ಇದೆ, ಬನ್ನಿ ನೋಡೋಣ. ವ್ಯಾಕ್ಸ್ ಮ್ಯೂಸಿಕ್. ಇದು ಯಾರಿದು? ಹೂಸ್ ದಿಸ್? ಎಲೆಕ್ಟ್ರೋ ಹೌಸ್. ಹೂಸ್ ದಿಸ್ ಬ್ರೋ? ಹೂಸ್ ದಿಸ್ ಪರ್ಸನ್? ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದು ನೋಡಿ, ಶಾರುಖ್ ಖಾನ್ ಅವರು. ಸ್ವಲ್ಪ ಮೈಕಲ್ ಅಲ್ಲ, ಶಾರುಖ್ ಖಾನ್ ಥರನೇ ಕಾಣಿಸ್ತೀಯಾರಲ್ಲ. ಇದು ಮೈಕಲ್ ಜಾಕ್ಸನ್ ಅವರು. ಸಲ್ಮಾನ್ ಖಾನ್ ಅಲ್ವಲ್ಲೇ? ಹೌದಾ? ಸಲ್ಮಾನ್ ಖಾನ್ ಅಂತ ಇದು. ಸಲ್ಮಾನ್ ಖಾನ್ ಥರ ಕಾಣಿಸ್ತಾ ಇಲ್ಲ. ಇವರು ಜಾಕಿ ಜಾನ್ ಅವರು. ಜಾಕಿ ಜಾನ್ ಅವ್ರನ್ನ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಯಾರಪ್ಪ? ಹ್ಯಾರಿ ಪಾಟರು, ಚೈಲ್ಡ್ಹುಡ್ ಹೀರೋ. ಆಮೇಲೆ ಇವ್ರು ಯಾರೋ ವಾಚ್ಮ್ಯಾನ್ ಇವರು. ಮತ್ತೆ ಇವರು ಶಾರುಖ್ ಖಾನ್ ಎಲ್ಲ ಬಂದಿದ್ದಾರೆ ನೋಡಿ. ಓಕೆ, ಸೂಪರ್. ಇಲ್ಲಿ ನೋಡಿ ಬಂದಿದ್ದಾರೆ, ಪ್ರಿಯಾಂಕಾ ಚೋಪ್ರಾ ಅವ್ರು ಬಂದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಫೋಟೋಸ್ ಥರ ಕಾಣಿಸ್ತಾ ಇದೆ.
ಅಂದರೆ ಅಟ್ಲೀಸ್ಟ್ ನೇಮ್ ಯಾರಂತ ನೇಮ್ ಆಗ್ತಿಲ್ಲ. ಯಾರು ಮೋನಾಲಿಸಾ ಅಲ್ಲ, ಇವರು ಬೇರೆ ಗೊತ್ತಿಲ್ಲ. ಕಬ್ಬಾಲಿಡ ತಲೈವಾರು ನೋಡಿ, ಸೂಪರಾಗಿ ಮಾಡಿದ್ದಾರೆ ತಲೆಬಾಯಿ ಅವ್ರನ್ನ. ಬೆರಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂಥರ. ಓಕೆ ಬಾಸ್, ಇವರು ರಜನಿಗಾರು. ಇದು ಮಂಗನಿಂದ ಮಾನವ ಅಂತ ಇದು. ಮತ್ತೆ ಇದು ನೋಡ್ರಪ್ಪ, ಅಮಿತಾಬ್ ಬಚ್ಚನ್ ಅವರು. ಎಲ್ಲರೂ ಕ್ವೀನ್ ಎಲಿಜಬೆತ್, ಅದು ಕ್ಲೀನ್ ಎಲಿಜಬೆತು. ಮಿಸ್ಟರ್ ಬೀನ್ ಅವ್ರು ನೋಡ್ರಪ್ಪ, ಇವರು ನಮ್ಮ ಚೈಲ್ಡ್ಹುಡ್ ಕಾಮಿಡಿಯನು. ಇವರಿಂದಾನೇ ನಾವು ಚೈಲ್ಡ್ಹುಡಲ್ಲಿ ಜಾಸ್ತಿ ನಕ್ಕಿರೋದು. ಅವರು ಸಣ್ಣ ಆಗಿಬಿಟ್ಟಿದ್ದಾರೆ, ಎಲ್ಲರೂ ಸಣ್ಣ ಆಗಿಬಿಟ್ಟಿದ್ದಾರೆ. ಇದ್ಯಾರು? ಹೆನ್ರಿಯಲ್ಲಿ ನೋಡಿದ್ವಲ್ಲ, ಇಷ್ಟೇ ವ್ಯಾಕ್ಸ್ ಮ್ಯೂಸಿಯಮ್. ಬನ್ನಿ ನೆಕ್ಸ್ಟ್ ಸ್ಪಾಟ್ಗೆ ಹೋಗೋಣ. ಆಟ ಸಾಮಾನು ಇಟ್ಬಿಟ್ಟು ಇನ್ನೊಂದು ಸ್ಕ್ಯಾಮ್ ಆಗಿದ್ದೀವಿ. ಇದು ಕಾರ್ ಆ್ಯಂಡ್ ಬೈಕ್ ಮ್ಯೂಸಿಯಮ್ ಅಂತೆ. ಇದು ನೋಡಿ, ಸುಮ್ಮನೆ ಅದ್ರ ಬದಲು ಧರ್ಮಸ್ಥಳ ಅಲ್ಲಿ ಮೈಸೂರಲ್ಲೇ ಎಷ್ಟೋ ಚೆನ್ನಾಗಿದೆ ಕಾರ್ ಮ್ಯೂಸಿಯಮ್ಗಳು. ಇಲ್ಲಿ ಸುಮ್ಮನೆ ಥರ ಇದು ಶೋ ಪೀಸ್ ಆಟ ಸಾಮಾನು ಥರ ಇಟ್ಬಿಟ್ಟು ಇದನ್ನು ಕಾರ್ ಮ್ಯೂಸಿಯಮ್ಮು, ಬೈಕ್ ಮ್ಯೂಸಿಯಮ್ ಅಂತ ಜನಕ್ಕೆ ರಾಂಗ್ ಡೈರೆಕ್ಷನಲ್ಲಿ ಕರ್ಕೊಂಬರ್ತಾ ಇದ್ದಾರೆ ಇವರು. ಬಟ್ ಆದರೂ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ, ನಮ್ಮಂಥ ದೊಡ್ಡ ಮಕ್ಳು ಎಂಜಾಯ್ ಮಾಡೋಕ್ಕಾಗಲ್ಲ ಇದನ್ನು. ನೈಸ್. ಕಾರ್ ಒಳಗಡೆ ಸ್ಟೆಪ್ನಿ ಇದೆ. ಅದು ಬರೀ ಕಾರ್ ಒಳಗಡೆ ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇದೆಲ್ಲ ಏನಪ್ಪ ಇದೆಲ್ಲ? ಎಲ್ಲ ಫುಲ್ ಯಾವುದೋ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಗಾಡಿಗಳಿದೆ. ಓಡಾಡೋಕ್ಕಾಗತ್ತೆ. ಈಗ ತಗೊಳ್ರಿ ಬ್ಯಾಗ್ ತಗೊಳ್ರಿ. ಜೋಕಿಂಗ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ಹೆಂಗಿದೆಯೋ ಹಂಗೆ ಬಿಡೋಣ. ನೆಕ್ಸ್ಟ್ ಯಾರನ್ನ ಬಂದು ನೋಡಿದಾಗ ಖುಷಿ ಪಡಲಿ. ಎಲ್ಲ ಹಳೇ ಕಾಲದ ಕಾರ್ಗಳು, ಅದು ಇದು ಎಲ್ಲ ಇದೆ ಇದರಲ್ಲಿ. ನೋಡ್ತಾ ಇರೋಂಗೆ ಸಬ್ಸ್ಕ್ರೈಬರ್ಸ್ಗೆ ಈ ಥರ ಮಾಡೆಲ್ಗಳು ತೋರಿಸ್ಬೋದು, ಈ ಥರ ಮಾಡೆಲ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸು. ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಇದೆಲ್ಲ ಡ್ಯೂಸೆನ್ಬರ್ಗ್ ಅಂತೆ, ಹಳೇ ಕಾಲದ ಕಾರ್ಗಳು, ಹಳೇ ಕಾಲದ ಕಾರ್ಗಳು. ಆ್ಯಕ್ಚುಲಿ ಇದೆಲ್ಲ ನಿಜವಾಗ್ಲೂ ಇರಬೇಕಾಗಿತ್ತು. ಎಲ್ಲನೂ ಒಂದೊಂದು ರೌಂಡ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಗಿವ್ ಅವೇ ಅಲ್ಲ, ಇದನ್ನು ತಗೊಂಡು ಹೋದ್ರೆ ನನ್ನನ್ನು ಗಿವ್ ಅವೇ ಮಾಡಿಬಿಡ್ತಾರೆ. ಪ್ಲೀಸ್ ಡು ನಾಟ್ ಟಚ್ ಅಂತೆ. ಟಚ್ ಮಾಡೋಕ್ಕೆಲ್ಲ ಆಪ್ಷನ್ನೇ ಇಲ್ವಲ್ಲ, ಗ್ಲಾಸ್ ಒಳಗಿಟ್ಟಿದ್ದಾರೆ. ಓಕೆ, ಇದೆ ಎಲ್ಲ ಬೈಕ್. ಇದು ಇವರು ಹಿಮಾಲಯನ್ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಬನ್ರಿ ನೆಕ್ಸ್ಟ್ ಸ್ಪಾಟ್ ಹೋಗೋಣ. ಓಕೆ, ಇಲ್ಲೊಂದು 5D ಶೋ ಇದೆ. ಬರೀ ಒಂದು 5D ಶೋ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಮೇಲ್ಗಡೆ ಹೋಗೋಣ. ಇಲ್ಲ ಸರ್, ಇಲ್ಲಿ ಯಾವುದು ಅರ್ಧಂಬರ್ಧ ಯಾವುದು ವರ್ಕ್ ಆಗ್ತಾ ಇಲ್ಲ. ಬಟ್ ಅದು ಹೆಂಗಿರುತ್ತೆ ನೋಡಿಕೊಂಡು ಎಂಜಾಯ್ ಮಾಡೋಣ. ಹಂಗೆ ಈ ಚಾಕ್ಲೇಟ್ ಫ್ಯಾಕ್ಟ್ರಿ, ಸ್ಕ್ಯಾಮ್ ಮ್ಯೂಸಿಯಮ್ಮು ಎಲ್ಲ ಮುಗಿಸ್ಕೊಂಡು ಟುವರ್ಡ್ಸ್ ದೊಡ್ಡಬೆಟ್ಟ ಪೀಕ್ ಕಡೆ ಹೋಗ್ತಾ ಇದ್ದೀವಿ. 5D ಎಕ್ಸ್ಪೀರಿಯನ್ಸ್ ಏನು ಆ ಥರ ಹೇಳ್ಕೊಳಂಗೆ ಏನು ಇರಲಿಲ್ಲ. ನಾವು ಒಂದು ಸಲ ಬಂದಿದ್ದೀವಿ, ಮಾಡೋಣ ಅನ್ನೋ ಥರ ಇತ್ತು, ತೊಂದರೆ ಇಲ್ಲ. ಬನ್ನಿ ಟುವರ್ಡ್ಸ್ ದೊಡ್ಡಬೆಟ್ಟ ಪೀಕ್ ಕಡೆಗೆ ಹೋಗೋಣ. ಮೋಸ್ಟ್ಲಿ ನಮ್ಮ ಫೆಲೋಮೇಟ್ಸ್ ಎಲ್ಲ ಹೊಟ್ಬಿಟ್ಟಿದ್ದಾರೆ ಅಥವಾ ಇಲ್ಲೇ ಕಾಯ್ತಾ ಇದ್ದಾರೆ ಗೊತ್ತಿಲ್ವೇ. ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಹಂಗೆ ಹೋಗಬೇಕು. ಅಲ್ಲೇ ಹೋಗ್ತಾ ಇದ್ದಾರಲ್ಲ. ಹಿಂಗೆ ಹೋಗ್ಬೇಕು. ಇದು ಒಂದೊಳ್ಳೆ ಸೈಡು ನಾನು ನೋಡಿರ್ತೀರ. ಅದು ಸಿಕ್ಕಾಪಟ್ಟೆ ಗಾಡಿಗಳಿದೆ. ಅದು ಎಕ್ಸಾಮ್ ಗಾಡಿಗಳಿದೆ. ಸಂಜೆ ಇವ್ರಿಗೆ ವೆಯ್ಟ್ ಮಾಡೋಣ. ದೊಡ್ಡ ಬೆಟ್ಟ ಈ ಕಡೆಗೆ ಹೋಗೋಣ. ದೊಡ್ಡ ಬೆಟ್ಟ ಎಂಟ್ರೆನ್ಸು. ಇಲ್ಲಿ ಟೋಲ್ ಎಲ್ಲ ಇದೆ ಅಂತೆ. ಟೋಲೆಲ್ಲ ಇದೆ.
ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದೇ ದೊಡ್ಡ ಬೆಟ್ಟ ರೋಡ್ ಅಂತಿದೆ ನೋಡಿ, ಇಲ್ಲಿ ದೊಡ್ಡ ಬೆಟ್ಟ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಯಾರೋ ಟೆಂಪೋನಿಂದ ಎಸ್ಕೇಪ್ ಆಗಬೇಕು, ಸಬ್ರಿ ಹೊಗೆ ಬಿಡ್ತಾ ಇದ್ದಾನೆ. ನಾವೇ ನಿಧಾನಕ್ಕೆ ಹೋಗ್ಬಿಡೋಣ, ಅವನು ಹೋಗ್ಬೇಕು ಒಳ್ಳೆ ಗಾಡಿಗಳು ಮಾಡ್ಬಿಟ್ಟಿದ್ದಾರೆ. ಬಟ್ ನಾವು ಇನ್ನೂ ಮುಂದೆ ಹೋಗೋಣ. ಇದೇ ನಾ ಪೀಕು, ಸೊ ಇನ್ನು ಮುಂದೆ ಹೋಗ್ಬೋದಾ? ಹಾಂ, ಇದೆ ಅನ್ಸುತ್ತೆ. ಪೀಕ್ ಇದೆ. ಅಡಿಷನಲ್ ಪ್ಲಾನ್ ಡೆವಲಪ್ಮೆಂಟ್ ಏರಿಯಾ. ಸೊ ಪೀಕ್ಗೆ ಹೀಗೆ ಹೋಗೋದಾ ಅಥವಾ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಇದೇ ಗುರು ದೊಡ್ಡ ಬೆಟ್ಟ ಪೀಕ್ ಎಂಟ್ರೆನ್ಸು. ಇದೆಲ್ಲ ಒಂದು ಮಾರ್ಕೆಟ್ಗಳಿದೆ, ಎಲ್ಲ ಶಾಪಿಂಗು, ಕ್ಯಾಪ್ಗಳು, ಚೆರಿಗಳು. ಊಟಿ ಚೆರಿ ಫೇಮಸ್ಸು. ಸೊ ಚೆರಿಗಳೆಲ್ಲ ತೊಗೊಳಕ್ಕೆ ಇವೆಲ್ಲ. ಇದಕ್ಕಿಂತ ನೀವು ಅಲ್ಲಿ ಬೇರೆ ಕೆಳಗಡೆ ಸಿಟಿಲಿರೋ ಅಂಗಡಿಗಳಿಗೆ ಹೋಗೋದು ಬೆಟರು. ಇದು ಒಂಥರ ಹೆಂಗಂದರೆ ಫುಲ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಾರ್ಕೆಟಲ್ಲಿ ತೊಗೋಬೋದು. ಬನ್ನಿ ಹಂಗೆ ಹಿಂಗೆ ನೋಡ್ಕೊಂಡು ಹೋಗ್ತಾ ದೊಡ್ಡ ಬೆಟ್ಟ ಪೀಕ್ ಕಡೆಗೆ ಹೋಗೋಣ, ವ್ಯೂ ಪಾಯಿಂಟ್ ಕಡೆಗೆ. ಲೆಟ್ಸ್ ಗೋ. ಇದೇ ಗುರು, ಇಲ್ಲಿ ಹೀಗೆ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಮುಂದೆ ಹೋಗಬೇಕು. ನೋಡ್ತೀನಿ ಸಿಗ್ನಲ್. ಇದು ನನ್ನ ಹತ್ರ ಕ್ಯಾಶ್ ಇದೆ, ಇಲ್ಲಿ ನೆಟ್ವರ್ಕ್ ಅಷ್ಟಿರಲ್ಲ. ಸೊ ಕ್ಯಾಶ್ ತೊಗೊಂಡು ಟಿಕೆಟ್ ತೊಗೋಣ. ಲೆಟ್ಸ್ ಗೋ. ಇಲ್ಲೇ ಹಿಂಗೆ ಟಿಕೆಟ್ ತೊಗೊಂಡು ನಾವು ಟುವರ್ಡ್ಸ್ ದೊಡ್ಡ ಬೆಟ್ಟ ಪೀಕ್ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೂ ನೀರು ಇಲ್ದಿರೋದ್ರಿಂದ ಇಲ್ಲೊಂದು ಯಾವುದೋ ವಾಟರ್ ATM ಅಂತಲೇ ಮಾಡ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಬಾಟಲ್ಗೆ ಹಾಕ್ಕೊಂಡು ಕುಡಿಬೇಕು ಅನಿಸುತ್ತೆ. ಚೆಕ್ ಮಾಡೋಣ ಇರಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ₹5 ಫಾರ್ 1 ಲೀಟರ್, ₹2 ಫಾರ್ 400, ₹1 ಫಾರ್ 200. ಅದೆಲ್ಲ ಬಿಡಿ. ಇಲ್ಲೆಲ್ಲ ತಮಿಳ್ನಾಡು ಕ್ವಿಕ್ ಬೈಟ್ಸ್ ಅಂತ ಇದೆ. ಇಲ್ಲೇ ಏನೋ ತೊಗೋಬೇಕಷ್ಟೆ. ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಟೀ ಕುಡಿಯೋಣ. ಡಾಲ್ಫಿನ್ಗೆ ಹೋಗೋಣ. ಅವಾಗ ಇದೆ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟು. ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ದೊಡ್ಡ ಬೆಟ್ಟ ವ್ಯೂ ಸಿಗತ್ತೆ. ಆ ಕಡೆ ಹೋಗಿ ನೋಡೋಣ ಬನ್ನಿರಿ ಏನಿದೆ ಅಂತ. ಅದು ಮುಗಿಸ್ಕೊಂಬಂದಲ್ಲಿ ಹೋಗೋಣ. ಹಾಂ ಬಾ. ಇಲ್ಲೇ ಬರೀ ಅಂಗಡಿನೇ ಇದೆ. ಯಾವ ವ್ಯೂ ಪಾಯಿಂಟು ಏನೂ ಕಾಣಿಸಲ್ಲ, ಬರೀ ಅಂಗಡಿಗಳೇ ಇದೆ. ಮೇಲ್ಗಡೆ ಹೋಗಿ ಏನು ಕಾಣಿಸುತ್ತೆ ಅನ್ನೋದು ನೋಡಬೇಕಪ್ಪ. ಇಲ್ಲಂತೂ ಬರೀ ಇಷ್ಟೇ ಕಾಣಿಸೋದು. ಬನ್ನಿ ಮೇಲ್ಗಡೆ ಹೋಗಿ ನೋಡಿ ಏನು ಕಾಣಿಸುತ್ತೆ ನೋಡೋಣ. ಮೇಲ್ಗಡೆಯಿಂದ ಕಾಣಿಸೋ ಸಾಧ್ಯತೆಗಳಿದೆ. ಮೇಲೆ ಹೋಗೋಣ. ಹಾಂ ಗುರು, ಇಲ್ಲಿಂದ ತೊಗೊಂಡ್ಬಂದ್ವಿ. ಇದೇ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟು. ಇಲ್ಲಿಂದ ಎಲ್ಲ ಸಿಟಿಗಳು, ಇಲ್ಲಿಂದಾನೇ ನಿಮಗೆ ಕಾಣಿಸೋದು ಈ ದೊಡ್ಡ ಬೆಟ್ಟ ಪೀಕ್. ಇಲ್ಲಿಂದ ಏನು ಕಾಣಿಸುತ್ತೆ ಅದೇ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟು. ಇಲ್ಲೆಲ್ಲ ಚೆನ್ನಾಗಿ ನೋಡ್ತಾ ಇರ್ತಾರೆ. ಯಾವುದಪ್ಪ ಸುಳ್ಳು ಹೇಳ್ಬಾರ್ದು. ಎಲ್ಲಿದೆ? ಓಕೆ, ವ್ಯೂ ಅಂತ. ಇದು ಕರ್ನಾಟಕ ಬಾರ್ಡರು, ಮುಕ್ಕುರುತಿ ಪೀಕು ವ್ಯೂ, ಊಟಿ ಟೌನು ಎಲ್ಲ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಚೂರು ಕಾಣಿಸೋದು ಅಷ್ಟೇ. ಆ ಕಡೆ ಕಲ್ಲೂರು ವ್ಯೂ. ಆಮೇಲೆ ಈ ಕಡೆ ಯಾವುದಪ್ಪ ವ್ಯೂ, ಕೇತಿ ವ್ಯಾಲಿ. ದೂರದಲ್ಲಿ ಕೇತಿ ವ್ಯಾಲಿ ಕಾಣಿಸುತ್ತೆ. ಮತ್ತು ಇನ್ನೊಂದೇನು ಕಾಣಿಸುತ್ತೋ ಗೊತ್ತಿಲ್ಲಪ್ಪ. ಅಲ್ಲಿ ಯಾವುದೋ ಕೊಯಂಬತ್ತೂರೇ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ನನಗಂತೂ ಏನೂ ಕಾಣಿಸ್ತಿಲ್ಲ ಕಣ್ಣಿಗೆ. ಮೋಸ್ಟ್ಲಿ ಡ್ರೋನ್ ಬಿಟ್ಟರೆ ಕಾಣಿಸ್ಬೋದು. ನಮ್ಮ ಹತ್ರ ಡ್ರೋನ್ ಇಲ್ವೇ? ಈ ಕಡೆ ಹೋದರೆ ಕೊಯಂಬತ್ತೂರು ವ್ಯಾಲಿ ಇದೆ ನೋಡಿ. ದೊಡ್ಡ ಬೆಟ್ಟ ಪೀಕು. ಬನ್ನಿ, ದೊಡ್ಡ ಬೆಟ್ಟ ಪೀಕ್ ವ್ಯೂ ಆಯಿತು. ನೆಕ್ಸ್ಟ್ ಬೇರೆ ಸ್ಪಾಟ್ ಹೋಗೋಣ. ಲೆಟ್ಸ್ ಕೀಪ್ ಮೂವಿಂಗ್. ಅದೇ ನೀವು ನೋಡ್ದಂಗೆ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಅದೇ. ಸಿಕ್ಕಾಪಟ್ಟೆ ಜನ ಇದ್ರು, ಬಟ್ ಆದಷ್ಟು ಒಂದು ವ್ಯೂ ಏನೋ ಪಾಯಿಂಟ್ ಏನೋ ಸಿಗುತ್ತೆ. ಅದಕ್ಕಿಂತ ಈ ರೋಡ್ಗಳಲ್ಲಿ ರೈಡ್ ಮಾಡೋದೇ ತುಂಬ ಚೆನ್ನಾಗಿದೆ. ಎಲ್ಲ ವ್ಯೂನು ಇನ್ನೂ ಚೆನ್ನಾಗಿ ಸಿಗ್ತಾ ಇದೆ. ಸೊ ನಾವು ನೆಕ್ಸ್ಟು ಟುವರ್ಡ್ಸ್ ಕುನ್ನೂರು ಹೋಗ್ತಾ ಇದ್ದೀವಿ. ಕುನ್ನೂರಲ್ಲಿ ಇವತ್ತೇ ಆದರೆ ನಾವು ಡಾಲ್ಫಿನ್ ವ್ಯೂ ಪಾಯಿಂಟ್ ಮುಗಿಸ್ತೀವಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಹೋಗ್ತೀವಿ. ಬನ್ನಿ, ಲೆಟ್ಸ್ ಗೋ ಟುವರ್ಡ್ಸ್ ಕುನ್ನೂರು.
ಬರ್ಬೇಕಾದ್ರೆ ಕೂನೂರು ರೋಡಲ್ಲಿರೋ ಒಂದು ಫೇಮಸ್ ರೆಸ್ಟೋರೆಂಟ್ ಇದು ಚೆರ್ರಿ ಬೆರ್ರಿ ಅಂತ ನಿಮಗೆ ಕಾಣಿಸ್ಬೋದು ನೋಡಿ ಎಷ್ಟು ಗಾಡಿಗಳಿದೆ ಅಂತ. ಒಳ್ಳೆ ವ್ಯೂ ಪಾಯಿಂಟ್ ಇರೋ ಒಳ್ಳೆ ವ್ಯೂ ಇದೆ ಇಲ್ಲಿ ರೆಸ್ಟೋರೆಂಟ್ ಮಧ್ಯ. ಸೂಪರ್ ಆಗಿದೆ ಜಾಗ. ಈ ರೆಸ್ಟೋರೆಂಟ್ ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಈ ರೆಸ್ಟೋರೆಂಟ್ ಹೆಂಗಿದೆ ಏನು ಅಂತ. ಹೋಮ್ ಸ್ಟೇ ಬೇರೆ ಇದೆಯಂತೆ, ವಿಚಾರಿಸೋಣ ನೋಡೋಣಿತ್ತು. ಬನ್ನಿ ಚೆರ್ರಿ ಬೆರ್ರಿ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ಹಿಂಗೆ ಚೆರ್ರಿ ಬೆರ್ರಿ ರೆಸ್ಟೋರೆಂಟ್ ಒಳಗಡೆ ಬಂದ್ವಿ. ಇಲ್ಲೆಲ್ಲ ಇಲ್ಲಿ ರೆಸ್ಟೋರೆಂಟ್ ಒಳಗಡೆ ಏನೇನೋ ಶಾಪಿಂಗ್ ಐಟಮ್ಸ್ ಏನೇನೋ ಇದೆ. ಇಲ್ಲಿ ಫಾರಿನ್ ಮಕ್ಕಳು ಬಂದಿದ್ದಾರೆ, ಅವ್ರು ಮಾತಾಡ್ಸಕ್ಕೆ. ಹಲೋ, where are you from? England. England. You have come from all over England to India to Ooty? We live here. You live here? Yeah, that's nice. Nice to meet you. What's your name? Eden. Eden. Your name? Judah. Judah. What's your name? Shiloh. Shiloh. 5 years. How old are you? I'm 12. What about him? I'm about 8. Is he a brother? Yes. Yeah, my brother. How old are you? 8. What about you? 10. How old are you? 10. 10. And you guys are studying here in India? All the best. ಅವರು ಊಟಿಲೇ ಇರೋದಂತೆ. ನೈಸ್. ಊಟಿಲೇ ಊಟಿಲಿ ಓದ್ತಾ ಇದ್ದೀವಿ ಅಂತ ಅಲ್ವಾ ಅವ್ರು ಹೇಳಿದ್ದು? 5 years ಇಂದ ಇಲ್ಲೇ ಇದ್ದಾರಂತೆ. ಊಟಿ ಇಂಗ್ಲೆಂಡಿಂದ ಬಂದು ಊಟಿಲೇ ಓದ್ತಾ ಇದ್ದಾರಂತೆ. ನೈಸ್ 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 ನೈಸ್. ಖುಷಿ ಆಗುತ್ತೆ. ನೆಕ್ಸ್ಟ್ ಸ್ಪಾಟ್ ಅಂದರೆ ಇಲ್ಲಿ ರೆಸ್ಟೋರೆಂಟ್ ಒಳಗಡೆ ಹೋಗೋಣ ಅಂತ ಇದ್ದೀವಿ. ಬಟ್ ಅಲ್ಲಿ ಅವರೇನೋ ರೂಮ್ಸ್ಗೆಲ್ಲ ವಿಚಾರಿಸ್ತಾ ಇದ್ದಾರೆ. ಇಲ್ಲೇ ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟ್ ಸ್ಟೇ ಕಡೆಗೆ ಹೋಗೋಣ. ಲೆಟ್ಸ್ ಗೋ. ಹಾಗೆ ಆವಾಗಲೇ ನೀವು ನೋಡ್ದಂಗೆ ಚೆರ್ರಿ ಬೆರ್ರಿ ಎಂಟ್ರೆನ್ಸ್ ಆಯಿತು. ಇದೆ ಚೆರ್ರಿ ಬೆರ್ರಿ ರೆಸ್ಟೋರೆಂಟು. ಇದು ಚೆರ್ರಿ ಬೆರ್ರಿ ರೆಸ್ಟೋರೆಂಟ್ ಬಂದ್ಬಿಟ್ಟು ಊಟಿಲಿ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ಸ್ ಆಗಿದೆ. ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಕ್ರಿಸ್ಮಸ್ ಮೆನು ಇದೆ. ಏನು ಗುರು, ಮಿನಿಮಮ್ 240, 300, 355. ಮೇಥಿ ಕುಲ್ಚಾ 100 rupees. ಓಹೋ, ಮಿನಿಮಮ್ 300 ರೂಪಾಯಿ, 200 ರೂಪಾಯಿ, ಮಿನಿಮಮ್ 400 ರೂಪಾಯಿ ಅಂತಾನೆ. But ಇಲ್ಲಿ 21 varieties food and gala dinner. That's called gala dinner. Couples, family, kids. ಓಕೆ. ಇಲ್ಲಿ ನ್ಯೂ ಇಯರ್ ಗಾಲಾ ಡಿನ್ನರು ಇದೆಯಂತೆ. ನ್ಯೂ ಇಯರ್ ಸ್ಪೆಷಲ್ಲು ಮೆನು ಎಲ್ಲ ನೋಡ್ತಾ ಇದ್ರೆ ಒಂದೊಂದು ಸಂದೆ ಎಷ್ಟಿದೆ ಸಂದೆ? ಒಂದು 400 ರೂಪಾಯಿಗೆ ಮಿನಿಮಮ್ ಎಲ್ಲ. ಓಕೆ, ಇದೆಲ್ಲ ಎಷ್ಟಿದೆ? ಪಿಜ್ಜಾ ಬಿಡಿ, ಅಂದರೆ ಇದು ಸ್ಯಾಂಡ್ವಿಚ್ ಎಲ್ಲ 35 ರೂಪೀಸ್ ಇದೆ. ಇಲ್ಲ, ಇದೆಲ್ಲ ಆ್ಯಡ್ ಆನ್ಸ್. ಮಿನಿಮಮ್ 300 ರೂಪೀಸ್ ಇದೆ. ಆ್ಯಾವರೇಜ್ ಒಂದು ಒಬ್ಬರಿಗೆ ಒಂದು 500 ರೂಪೀಸ್ವರೆಗೂ ಆಗುತ್ತೆ. ಬನ್ನಿ, ಅದೇನೇನು ಸಿಗುತ್ತೋ ತಗೊಳ್ಳೋಣ, ಆರ್ಡರ್ ಮಾಡೋಣ. ಅಂತೂ ಇದು ಒಂದು ಅವಕಾಡೋ ಫ್ರೈಸ್ ಅಂತ ಬಂದಿದೆ. ಇಲ್ಲೇ ಫಾರ್ಮ್ ಟು ಲ್ಯಾಂಡ್ ಅಂತೆ, ಆ ಕಾನ್ಸೆಪ್ಟಲ್ಲಿ ಮಾಡ್ತಾರೆ. ಹೆಂಗಿರುತ್ತೆ ತಿಂದು ನೋಡೋಣ. ಸೂಪರ್ ಆಗಿದೆ ನಿಜವಾಗ್ಲೂ. ನಾನು ಮೆನುನ್ ತಿಂದ್ವಿ ಥರ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಂದಾಗ ನಿಜವಾಗ್ಲೂ ಟ್ರೈ ಮಾಡಿ. ಒಂದೊಂದೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಹೇಗಿತ್ತು ಅಂತ. ಇದೆ ಇನ್ನೊಂದು ಬಂತು ಪನ್ನೀರ್, ಅದು ಫ್ರೈ ಪೆಸ್ಟೋ ಪನ್ನೀರ್ ಅಲ್ಲ, ಪೆಸ್ಟೋ ಪನ್ನೀರ್ ಪಿಜ್ಜಾ ಅಂತ ಒಂದು ಡಿಫ್ರೆಂಟ್ ಆಗಿದೆ. ಲಾಸ್ಟಲ್ಲಿ ಎಲ್ಲ ತಿಂದಾದ್ಮೇಲೆ ಕುಡಿಲೇಬೇಕಲ್ಲ ನಮ್ಮ ಫಿಲ್ಟರ್ ಕಾಫಿ. ಇದು ಬೆಂಗಳೂರು ಫಿಲ್ಟರ್ ಕಾಫಿ ಹೇಳಿದ್ದೀವಿ. ಒಂದು ಫಿಲ್ಟರ್ ಕಾಫಿಗೆ 50 ರೂಪೀಸ್. ಬಟ್ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಈ ಫಿಲ್ಟರ್ ಕಾಫಿ ಕುಡ್ಕೊಂಡು ನಾವು ನಮ್ಮ ಸ್ಟೇ ನೋಡ್ತಾ ಇದ್ದೀವಿ. ಇಲ್ಲೇ ಕೂತ್ಕೊಂಡು ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಫಿಲ್ಟರ್ ಕಾಫಿ ಕುಡ್ಕೊಂಡು ಸ್ಟೇ ಕಡೆ ಹೋಗೋಣ. ಲೆಟ್ಸ್ ಗೋ. ಹಂಗೆ ಇವಾಗ ಚೆರ್ರಿ ಬೆರ್ರಿ ಮುಗಿಸ್ಕೊಂಡು ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವು ನೋಡ್ದಂಗೆ ಫುಡ್ಡೆಲ್ಲ ಚೆನ್ನಾಗಿತ್ತು. ಊಟಿಗೆ ಬಂದಾಗ ಟ್ರೈ ಮಾಡಿ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ನಾವು ನಮ್ಮ ಸ್ಟೇಕ್ ಕಡೆಗೆ ಹೊರಟಿದ್ದೀವಿ. ಬನ್ನಿ, ಸ್ಟೇಕ್ ಕಡೆಗೆ ಹೊರಡೋಣ. ಲೆಟ್ಸ್ ಗೋ. ಗುರು, ಇಲ್ಲೊಂದು ಬೇಬಿ ಬೈಸನ್ ಬಂದಿದೆ ಚೆರ್ರಿ ಬೆರ್ರಿ ಹತ್ರ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಆ ಕಡೆ ಹೋಯ್ತು. ಅಲ್ಲೇ ನನ್ನ ಗಾಡಿ ಇದೆ ಗುರು. ಇದೆಲ್ಲ ಹೋಗ್ತಾ ಇದೆ. ಓ ಬಾಬೋ, ಇಲ್ಲೆಲ್ಲ ಬರ್ತಾ ಇದೆ. ನಡ್ರಿ. ಇದು ರೆಗ್ಯುಲರ್ ಕಸ್ಟಮರ್ ಅಂತ ಇಲ್ಲಿ. ಓ ಮೈ ಗಾಡ್, ವೈಲ್ಡ್ ಬೈಸನ್ನು. ಆದರೆ ಅದು ಬೇಬಿನಾ? ಇದರ ಬೇಬಿ ಅಂತೆ. ಒಡ ಅಡಲ್ಟ್ ಒನ್, ಬಿಗ್ ಒನ್. ಓಕೆ.
ಬೇಬಿ ಅಂತಪ್ಪ ಇದು. ಯೋ ಹುಷಾರಪ್ಪ ಇಲ್ಲಿ ಬಂದಾಗ. ಒನ್ ಇಯರ್, ಓ ಮೈ ಗಾಡ್, 1 year ಬೇಬಿ ಅಂತೆ ಅದು. ಓ ಮೈ ಗಾಡ್, ಅದು ಹೋಗ್ತಾ ಇದೆ ಆ ಕಡೆ ಸದ್ಯ, ಥ್ಯಾಂಕ್ ಗಾಡ್. ಅದ್ರ ಮುಂದೆನೇ ನನ್ನ ಬೈಕ್ ಇತ್ತು, ನಮ್ದೆಲ್ಲ ಬೈಕ್ ಇದೆ ಸದ್ಯ. ವಿ ಆರ್ ಲಕ್ಕಿ ಟುಡೇ. ಅದು ಹೋಯ್ತು. ಬನ್ರಪ್ಪ ನಾವು ಬೇಗ ಸ್ಟೇ ಕಡೆ ಹೋಗೋಣ. ಲೆಟ್ಸ್ ಗೋ.